ನಮಸ್ತೆ ಎಲ್ಲರಿಗೂ. ಎಲ್ಲರನ್ನು ನನ್ನ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಅಮ್ಮನ ಕೈಯಿಂದ ಮಾಡಿಸ್ತಾ ಇದ್ದೀನಿ. ಇವರ ಪರಿಚಯ ನಿಮಗೆ ಇರಬಹುದು. ಹಳೆಯದು ಒಂದು 2-3 ವಿಡಿಯೋದಲ್ಲಿ ಇವರು ಪರಿಚಯ ಇದೆ ಅಂದ್ಕೊಂಡಿದ್ದೀನಿ. ಇವರು ಅಡುಗೆ ಮಾಡಿದ್ದಾರೆ. ಇವರ ಪರಿಚಯ ಇವರೇ ಮಾಡ್ತಾರೆ ನೋಡಿ. ನಮಸ್ತೆ ಎಲ್ಲರಿಗೂ. ನಾನು ಪುದೆ ತಂಡ ಪಾರ್ವತಿ ಬೆಳ್ಳೆಪ್ಪ. ನನ್ನ ಮಗಳ ಅಡುಗೆ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸ್ತೇನೆ. ಇವತ್ತು ನಾನು ಅನ್ನದ ನೂಲಿನ ಹಿಟ್ಟನ್ನು ನಿಮಗೆ ಮಾಡಿ ತೋರಿಸ್ತೀನಿ. ಇವರು ನಮ್ಮ ಅಮ್ಮ ಪುದೆ ತಂಡ ಪಾರ್ವತಿ ಬೆಳ್ಳೆಪ್ಪ. ಇವರು ಇವತ್ತು ಉಳಿದ ಅನ್ನದಿಂದ ಹೇಗೆ ನೂಲಿನ ಹಿಟ್ಟನ್ನು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಒತ್ತು ಶಾವಿಗೆ ಅಂತ ಹೇಳ್ತಾರೆ, ನಮ್ಮ ಭಾಷೆಯಲ್ಲಿ ನೂಪುಟ್ಟು ಅಂತ ಹೇಳ್ತೀವಿ. ಬನ್ನಿ, ತುಂಬ ರುಚಿಯಾಗಿರುತ್ತೆ. ಅನ್ನದಿಂದ ಹೇಗೆ ಮಾಡ್ತಾರೆ ಅಂತ ಅವರು ತೋರಿಸ್ತಾ ಇದ್ದಾರೆ. ಗಾಯ್ಸ್, ನಾವು ಕಡುಬು ಮಾಡುವಾಗ ಮತ್ತು ಒತ್ತು ಶಾವಿಗೆಲ್ಲ ಮಾಡುವಾಗ ಈ ಥರ ಈ ಚಕ್ಕೆ ಮರದ ಸೊಪ್ಪನ್ನು ಹಾಕಿ ಮಾಡ್ಕೊಳ್ತೀವಿ. ತುಂಬಾ ಸ್ಮೆಲ್ ಚೆನ್ನಾಗಿರುತ್ತೆ. ಇದು ಇಲ್ಲೇ ನಮ್ಮ ಊರಲ್ಲಿ ಬೆಳೆದಿರ್ತೀವಿ ನಾವು, ನೋಡ್ಬೋದು ನೀವು. ಈ ಥರ ಇದನ್ನೇ ನಾವು ಒಣಗಿಸಿ ಪಲಾವ್ಗೆ ಹಾಕಲಿಕ್ಕೆ ಕೂಡ ನಾವು ಇದೇ ಥರ ಮಾಡ್ತೀವಿ. ತುಂಬಾ ಚೆನ್ನಾಗಾಗುತ್ತೆ. ಇದು ನೀರಿಗೆ ಹಾಕಿದ ಮೇಲೆ ಒಂದು ಲೋಳೆ ಟೈಪ್ ಬರುತ್ತೆ. ಆವಾಗ ಹಿಟ್ಟೆಲ್ಲ ಸ್ಮೂತ್ ಆಗುತ್ತೆ ನೋಡಿ. ಈ ರೀತಿಯಲ್ಲಿ ಇರುತ್ತೆ. ಇದನ್ನು ನೀಟಾದ ಸೊಪ್ಪನ್ನು ಕ್ಲೀನ್ ಮಾಡಿಕೊಂಡು ನಾವು ನೀರೊಳಗಡೆ ಹಾಕಿ ಕುದಿಸ್ತೀವಿ. ಆಮೇಲಿಂದ ಅಕ್ಕಿ ಹಿಟ್ಟು ಅಥವಾ ಅಕ್ಕಿ ತರಿ ಹಾಕೊಂಡು ಇದನ್ನು ಮಾಡುವಂಥದ್ದು. ನಮ್ಮ ಊರಲ್ಲೇ ಬೆಳೆದಿರ್ತೀವಿ ನಾವು. ತುಂಬಾ ಚೆನ್ನಾಗಿರುತ್ತೆ. ನಾವು ನಮ್ಮ ಭಾಷೆಯಲ್ಲಿ ಇದನ್ನು ಒಂದು ಕಡೆ ನರಂಗಿ ಮರ ಅಂತಾರೆ, ಇನ್ನೊಂದು ಕಡೆ ಈ ಕಡೆ ಎಲ್ಲ ಎಲ್ಗ ಮರ ಅಂತ ಅಂತೀವಿ. ಸೌತಲ್ಲಿ ಬೇರೆ ಕರಿತೀವಿ, ನಾರ್ತ್ ಕೂರ್ಗಲ್ಲಿ ಇದಕ್ಕೆ ಬೇರೆ ಹೆಸರಿದೆ. 1 ಕಪ್ ಅನ್ನ ಹಾಕೊಳ್ತೀನಿ. ಅನ್ನ ಚೆನ್ನಾಗಿ ಬೆಂದಿರ್ಬೇಕಾ? ಹೇಗೆ ಬೆಂದಿರಬೇಕು, ಕಲಿಸ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ರುಚಿಗೆ ತಕ್ಕಂತ ಉಪ್ಪು ಸೇರಿಸ್ಕೊಳ್ತೀನಿ. ಒಂದು ಅರ್ಧ ಚಮಚದಷ್ಟು ಹಾಕ್ಬೇಕಾ? ನಿಮ್ಮ ಮನೆಯ ಅಳತೆಯಲ್ಲಿ ನೀವು ಉಪ್ಪು ಹಾಕೊಳ್ಳಿ. 1 ಚಮಚ ಆದ್ರೂ ಜಾಸ್ತಿ. ಅನ್ನದಲ್ಲಿ ನೀವು ನೂಲಿನ ಹಿಟ್ಟು ಮಾಡೋದಾದ್ರೆ ಜಾಸ್ತಿ ಸೇರಿಸ್ಕೊಳ್ಬೋದು. ಇದು ನಾನು ಅಕ್ಕಿ ತೊಳೆದು ಒಣಗಿಸಿ ನೈಸಾದ ಹುಡಿ ಮಾಡಿ ಹಿಟ್ಟನ್ನು ತಗೊಳ್ತೀನಿ. ಸೇಮ್ ಅಕ್ಕಿ ರೊಟ್ಟಿಗೆಲ್ಲ ಮಾಡ್ಕೊಳ್ತೀವಲ್ಲ, ಅದೇ ಹಿಟ್ಟನ್ನು ಯೂಸ್ ಮಾಡಿದೀವಿ, ಅಕ್ಕಿ ಪೌಡ್ರನ್ನ. ಚಂದ ನಾದಿ ಕಲಿಸ್ಕೊಳ್ಬೇಕು. ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಒತ್ತು ಶಾವಿಗೆ ಮಾಡಿ ಹಿಟ್ಟು ಬೇಯಿಸ್ಕೊಳ್ಬೇಕಲ್ಲ, ಹಾಗಾಗಿ. ಈ ಪಲಾವ್ ಸೊಪ್ಪನ್ನ ಈ ರೀತಿ ಹಾಕೊಳ್ಬೇಕು ಹಿಟ್ಟು ಬೇಯಿಸ್ಕೊಳ್ಳುವಾಗ. ತುಂಬಾನೇ ಚೆನ್ನಾಗಾಗುತ್ತೆ. ಹಿಟ್ಟು ಕುದಿಸಿ ಮಾಡ್ಕೊಳ್ಳುವಾಗ ನೀರಿಗೆ ಹಾಕ್ಬೋದು. ಸೊ ಇವಾಗ ನಾವು ಅನ್ನದಿಂದ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ಈ ಸೊಪ್ಪನ್ನ ಹೀಗೆ ಹಾಕೊಂಡು ಮುಚ್ಚಿ ಇಡೋಣ. ನೀರು ಬಿಸಿ ಆಗಲಿ. ಈ ಹದದಲ್ಲಿ ಕಲಸಿ ಉಂಡೆ ಮಾಡ್ಕೊಳ್ಬೇಕು. ನೀರು ಬಿಸಿ ಆಗಿದೆ. ಇವಾಗ ಹಿಟ್ಟು ಬೇಯಿಸ್ಕೊಳ್ಳೋಣ. ಎಷ್ಟು ಸುಲಭದಿಂದ ಅನ್ನ ಉಳಿದ್ರೆ ನೂಲಿನ ಹಿಟ್ಟನ್ನು ಮಾಡ್ಬೋದು ಅಂತ ನೋಡ್ಬೋದು. ಮುಚ್ಚಿ ಒಂದು 20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಆಮೇಲಿಂದ ನೂಲಿನ ಹಿಟ್ಟು ಒತ್ಕೊಳ್ಳೋಣ. ಹಿಟ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಒತ್ತು ಶಾವಿಗೆ ಮಾಡ್ಕೊಳ್ಳೋಣ. ಬಿಸಿ ಇರುತ್ತೆ. ಒತ್ತು ಶಾವಿಗೆ ಸೂಪರ್ ಆಗಿ ರೆಡಿಯಾಗಿದೆ. ಇವಾಗ ಬೆಲ್ಲದ ನೀರಿಂದ ಟೇಸ್ಟ್ ಮಾಡ್ಕೊಳ್ಳೋಣ.
ಅನ್ನದಿಂದ ಅಮ್ಮ ನೂಲಿನ ಹಿಟ್ಟನ್ನು ತುಂಬ ರುಚಿಯಾಗಿ ಮಾಡಿಕೊಟ್ಟಿದ್ದಾರೆ. ತುಂಬಾನೇ ಅದ್ಭುತವಾಗಿದೆ. ತುಂಬ ಸುಲಭವಾಗಿ ಕೂಡ ಮಾಡ್ಕೋಬಹುದು. ಅನ್ನ ಉಳಿದಿದ್ದನ್ನ ಬಿಸಾಡುವ ಬದಲು ಈ ರೀತಿಯ ಹೊಸ ಥರದ ಒಂದು ಅಡಿಗೆನ ಮಾಡಿಕೊಂಡ್ರೆ ಎಲ್ಲರೂ ರುಚಿ ನೋಡ್ಬೋದು. ಹಾಗೆ ಇವತ್ತು ನಾನು ಬೆಲ್ಲದ ಕಾಫಿ ಜೊತೆ ತುಪ್ಪ ಮತ್ತು ತೆಂಗಿನಕಾಯಿ ತುರಿಯೊಂದಿಗೆ ಟೇಸ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಅಪ್ಪಾಜಿ ಕೂಡ ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗಿದೆ ಅಂತ. ನೀವು ಒಮ್ಮೆ ಇದೇ ರೀತಿಯಲ್ಲಿ ಟ್ರೈ ಮಾಡಿ. ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಮುಂದೆ ಅದ್ಭುತವಾದ ಇದೇ ಥರದ ಹೊಸ ರೀತಿಯ ಅಡುಗೆಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು. ಇದು ಮುಖ್ಯ. ತುಂಬಾ ಸೂಪರ್ ಆಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ.